ಡಾಕ್ಟರ್, ನಾನು ಲಾಸ್ಟ್ 15 ವರ್ಷದಿಂದ ಕ್ಯಾಲ್ಸಿಯಂ ಮಾತ್ರ ತಗೊಳ್ತಾ ಇದ್ದೀನಿ, ಆದರೂ ನಂಗೆ ಯಾಕೆ ಮೂಳೆ ಸವೆತ ಬಂತು ಅಂತ ಹೇಳ್ತಾರೆ. ಎಷ್ಟು ವರ್ಷ ಬದುಕ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ವರ್ಷ ನೀವು ಬದುಕಿರುವಾಗ ಆರೋಗ್ಯಯುತವಾಗಿ ಬದುಕ್ತೀರಿ. ಆರೋಗ್ಯ ಅನಾರೋಗ್ಯ ಆಗಬಾರ್ದು ಅಂದರೆ ಆಯುರ್ವೇದವನ್ನು ಫಾಲೋ ಮಾಡಬೇಕು. ಖಂಡಿತ ಒಳ್ಳೆಯ ಜೀವನ ಕ್ರಮ, ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಚಾರಧಾರೆಗಳು, ಇದಿಷ್ಟೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ. ನನಗೆ ಆಲ್ಮೋಸ್ಟ್ ಈಗ 90% ಗುಣ ಆಗಿದೆ. ಹೈ ಗ್ರೇಡ್ ಇರೋ ಕಾರಣ, ನನ್ನ 3rd ಡಿಗ್ರಿ ಇರೋ ಕಾರಣ ಸರ್ಜರಿ ಬೇಕು ಅಂತ ಹೇಳಿದ್ದು. ಫುಡ್ಡಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಾದರೆ, ನಮ್ಮ ಲೋಕಲ್ ಫುಡ್ ಅದು ನಮಗೆ ಭಾಳಷ್ಟು ಸೂಕ್ತ ಆಗುತ್ತೆ. ತಿಂದರೆ ಈಗ ನಾನು 10 ಗಂಟೆ 11 ಗಂಟೆ ಊಟ ಮಾಡ್ತೀನಿ, 11:30 ಮಲಗ್ತೀನಿ, ಏನಾಗುತ್ತೆ? ಎಷ್ಟು ತಿಂತೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ, ತಿಂದದ್ರಲ್ಲಿ ಎಷ್ಟು ಅಬ್ಸಾರ್ಬ್ ಆಗುತ್ತೆ ನಿಮ್ಮ ದೇಹಕ್ಕೆ ಅನ್ನುವಂಥದ್ದು ಮುಖ್ಯ. ಇವ್ರ ಮಕ್ಕಳು ಕೂಡ ಓದ್ತಿರೋದು ಕನ್ನಡ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ. ಖಂಡಿತ. ಸೊ ಇದು ಭಾಳ ಖುಷಿ ವಿಚಾರ. ಅಲ್ಲಿ ಯಾವುದೇ ಪ್ರೆಷರ್ ಇರೋದಿಲ್ಲ, ಹಾಗಾಗಿ ಆ ಮಕ್ಕಳ ಒಂದು ಬ್ರೈನ್ ಓಪನ್ ಅಪ್ ಆಗಲಿಕ್ಕೆ ಭಾಳಷ್ಟು ಸಹಕಾರಿಯಾಗ್ತದೆ. ಆಹಾರದ ಸಮಯ ಪಾಲನೆ ಬಹಳ ಮುಖ್ಯ ಆಗುತ್ತೆ. ಟೈಮ್ಲಿ ಫುಡ್ಗಳನ್ನ ನಾವು ಕನ್ಸ್ಯೂಮ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ನಮಗೆ ಅನಾರೋಗ್ಯ ಅದರಿಂದನೇ ಬರ್ತದೆ ಅನ್ನೋವಂಥದ್ದು ಗ್ಯಾರಂಟಿ. ಅಂದರೆ ನಾವು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದರೂ ಸಮಸ್ಯೆಗಳಾಗುತ್ತೆ. ಖಂಡಿತ. ಅಂದರೆ ಎಷ್ಟು ಗ್ಯಾಪ್ ಏನಾರ ಇದೆಯಾ ಅದು? ಅಲ್ಲ, ಅಂದರೆ ಈಗ ಬೆಳಿಗ್ಗೆ ನೀವು ಒಂದು 8 ಗಂಟೆಗೆ ಊಟ ಮಾಡಿ ತಿಂಡಿ ತಿಂದರೆ ಒಂದು ಮಧ್ಯಾಹ್ನ 1 ಗಂಟೆಗೆ ಊಟ, ಸಂಜೆ ಒಂದು 6:30-7 ಗಂಟೆ ಒಳಗಡೆ ನಮ್ಮ ಊಟಗಳನ್ನು ಮುಗಿಸ್ಬಿಡ್ಬೇಕು. ಒಂದು 3 ಗಂಟೆ ಹೊತ್ತು ಗ್ಯಾಪ್ ಕೊಟ್ಟು, 2:30-3 ಗಂಟೆ ಹೊತ್ತು ಗ್ಯಾಪ್ ಕೊಟ್ಟು ನಾವು ಮಲಗುವಂಥ ವ್ಯವಸ್ಥೆ. ಈಗ ಕೆಲವರು ಊಟ ಆದ ತಕ್ಷಣ ಮಲಗಿಬಿಡ್ತಾರೆ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ? 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಲಂಚ್ 1 ಗಂಟೆ ಲಂಚ್ ಮಾಡಿದರೆ, ರಾತ್ರಿ ಒಂದು 6:30-7 ಗಂಟೆಗೆ ಊಟ ಲಾಸ್ಟ್. ಅದ್ರ ಮೇಲೆ ತಿಂದರೆ ಈಗ ನಾನು 11 ಗಂಟೆ ಊಟ ಮಾಡ್ತೀನಿ, 11:30 ಮಲಗ್ತೀನಿ, ಏನಾಗುತ್ತೆ? ಅವಾಗ ಡೈಜೆಷನ್ ಆಗೋದಿರೋದಿಲ್ಲ. ಈಗ ಫ್ಯಾಟಿ ಲಿವರು ಅಥವಾ ಬೇರೆ ಕೊಲೆಸ್ಟ್ರಾಲು ಆ ರೀತಿ ಎಲ್ಲ ಹೇಳ್ತಿರಲ್ಲ, ಅದು ಬರಲಿಕ್ಕೆ ಕಾರಣ ಅನ್ನುವಂಥದ್ದೇ ಈ ರೀತಿಯ ನೀವು ಫುಡ್ ತೊಗೊತೀರಾ, ಅದನ್ನು ಜೀರ್ಣ ಆಗಬೇಕಿದ್ರೆ ಮಲಗ್ತೀರಾ, ಅದೇನಾಗುತ್ತೆ, ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗುತ್ತೆ, ಇನ್ನೊಂದು ಮತ್ತೊಂದು ಆಗ್ತಾ. ಸೊ ಈ ರೀತಿಯ ಅಂದರೆ ಆ ಟೈಮ್ಸ್ಗಳನ್ನ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿದ್ರೆ ಅದರಿಂದ ಬರುವಂಥದ್ದು ಅನಾರೋಗ್ಯ. ನಮ್ಮಲ್ಲಿ ಇಲ್ಲಿ ಫುಡ್ಸ್ಗಳಿಗೆ ಈ ರೀತಿಯ ಕಾರ್ಡ್ಸ್ಗಳನ್ನು ಕೊಡ್ತೀವಿ. ಏನು ಕಾರ್ಡ್ಸ್? ಫುಡ್ ಕಾರ್ಡ್ ಇದು. ಅಂದರೆ ಅವರಿಗೆ ಡಯಟ್ ಇರ್ತದೆ, ಅವರ ಟ್ರೀಟ್ಮೆಂಟ್ ಬೇಸಿಸಲ್ಲಿ ಡಯಟ್ ಇರ್ತದೆ. ಈ ರೀತಿಯ ಕಾರ್ಡ್ಸ್ಗಳನ್ನು ಕೊಡ್ತೀವಿ, ಅಲ್ಲಿ ಹಾಕಿದ್ದೀವಿ ನೋಡಿ. ಸೊ ವೈಟ್ ಕಾರ್ಡು, ಪಿಂಕ್ ಕಾರ್ಡು, ಯೆಲ್ಲೋ ಕಾರ್ಡು, ಆರೆಂಜ್ ಕಾರ್ಡು. ವೈಟ್ ಕಾರ್ಡ್ ಅವ್ರಿಗೆ ರೈಸ್ ವಾಟರ್, ಹಾಂ, ಪಿಂಕ್ ಕಾರ್ಡ್ಗೆ ಗಂಜಿ, ಯೆಲ್ಲೋ ಕಾರ್ಡ್ಗೆ ಕಿಚಡಿ, ಆರೆಂಜ್ ಕಾರ್ಡ್ಗೆ ರೈಸ್ ಪ್ಲಸ್ ರಸಂ, ಗ್ರೀನ್ ಕಾರ್ಡ್ಗೆ ಫುಡ್. ಆಮೇಲೆ ನಾರ್ಮಲ್ ಫುಡ್, ಜನರಲ್ ಆಗಿ ಫುಡ್ಗಳು ಇರ್ತದೆ, ಬಟ್ ಎಲ್ಲದು ಹೆಲ್ದಿ. ಅನ್ಪಾಲಿಸ್ಡ್ ರೈಸ್ ಇರ್ಬೋದು, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ಗಳಿರ್ಬೋದು. ಸೊ ಎಲ್ಲ ಹೋಲ್ ಆಗಿ ಅದನ್ನು ಹೆಲ್ದಿ ಫುಡ್ಸ್ಗಳನ್ನ ಇಲ್ಲಿ ಸರ್ವ್ ಮಾಡ್ತೀವಿ. ಬಟ್ ಒಂದು ಯಾವ ಥರ ಪೇಷಂಟ್ಸ್ ಈಗಾಗಲೇ ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್, ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಯಾರು ಬರ್ತಾರೆ? ಅವರು ವೆಯ್ಟ್ ಲಾಸಿಗೂ ಬರ್ತಾರೆ, ನೀ ಪೇಯ್ನ್ ಬರ್ತಾರೆ, ಬ್ಯಾಕ್ ಪೇನ್ ಅವ್ರು ಬರ್ತಾರೆ. ಸೊ ಎಲ್ಲ ರೀತಿಯ ಸ್ಟ್ರೋಕ್ ಜಾಸ್ತಿ ಜಾಸ್ತಿ ಹರಿಬರಿಲಿ ಬರೋರು ಯಾರು? ಹಾಂ, ಸ್ಟ್ರೋಕ್ ಎಲ್ಲ ಸ್ವಲ್ಪ ಹರಿಬರಿಯಲ್ಲಿ ಬರ್ತಾರೆ, ಬಟ್ ಈ ಒಂದು ಬ್ಯಾಕ್ ಪೇಯ್ನು ಇದರವರು ಜಾಸ್ತಿ ಬರ್ತಾರೆ. ಓಕೆ. ಕರ್ನಾಟಕ ಅಂದಾಗ ಯಾವ ಬ್ಯಾಂಗ್ಳೂರಿಂದ ಇಲ್ಲಿಂದ ಜಾಸ್ತಿ? ಬ್ಯಾಂಗ್ಳೂರು, ಮೈಸೂರು, ಅಲ್ಲಿಂದೆಲ್ಲ ತುಂಬ ಜನ ಬರ್ತಾ ಇರ್ತಾರೆ. ತುಂಬ ಜನ. ಬಟ್ ಫುಡ್ಡಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಾದರೆ, ತಿನ್ನಬೇಕು ತಿನ್ನಬಾರ್ದು, ಅದನ್ನೆಲ್ಲ ಹೇಳ್ತೀವಿ, ಅವ್ರಿಗೆ ಗೈಡ್ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ಅವರ ದೇಹ ಪ್ರಕೃತಿ, ಅವರ ಆರೋಗ್ಯದ ಸಮಸ್ಯೆ ನೋಡಿಕೊಂಡು ನೀವು ಇಂಥ ಆಹಾರ ನೀವು ತಗೋಬಾರ್ದು, ಇಂಥ ಆಹಾರ ನೀವು ತಗೋಬೇಕು ಅನ್ನೋಂಥದ್ದು. ಕೆಲವರು ಅಂತಾರೆ, ಅವನು ತಂದೆ ನಾನು ರಾಗಿ ಮುದ್ದೆ ತಿಂತೀನಿ, ಅವ್ನು ಸರಿ ಹೋದ ನಾನು ಸರಿ ಹೋಗಿಲ್ಲ ಅನ್ನೋ ಪ್ರಶ್ನೆ ಸಾಧ್ಯ. ಅಂದರೆ ಅದು ರಾಗಿ ಮುದ್ದೆ ಉದಾಹರಣೆಗೆ ನಾವು ಹೇಳ್ತೀವಿ, ಏನು ಅಲ್ಲಿ ನೀವು ಬೆಳೆದಿರುವಂತಹ ಏರಿಯಾದ ಫುಡ್ ಅನ್ನುವಂಥದ್ದು ನಿಮ್ಮ ಬಾಡಿಗೆ ಮೋರ್ ಸೂಟೇಬಲ್ ಆಗುತ್ತೆ. ಈಗ ಅಲ್ಲಿ ಯಾವುದೋ ಉತ್ತರ ಕರ್ನಾಟಕದಿಂದ ಇಲ್ಲಿಯ ಕುಚಿಗೆ ಅಕ್ಕಿ ಊಟ ಮಾಡಿ ಅಂತ ಹೇಳಿದರೆ ಆಗಲ್ಲ. ಅಥವಾ ಅಲ್ಲಿ ಯಾರೋ ಬ್ಯಾಂಗ್ಳೂರಲ್ಲಿ ನೀವು ಇದ್ದು ಇಲ್ಲಿಯ ಕೊಕೊನಟ್ ಆಯಿಲ್ ನಿಮ್ಗೆ ಬೇಡ, ಅಥವಾ ಇಲ್ಲಿದ್ಕೊಂಡು ನಾವು ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡಬೇಕು. ಆಲಿವ್ ಆಯಿಲ್ ಯಾವುದೋ ಕಂಟ್ರಿಯಲ್ಲಿ ಬೆಳೆಸಿರುವಂಥ ಆಲಿವ್ ಆಯಿಲ್ ನಮಗೆ ಅವಶ್ಯಕತೆ ಇರೋದಿಲ್ಲ. ನಮ್ಮ ಲೋಕಲ್ ಫುಡ್ಡು ಅದು ನಮಗೆ ಭಾಳಷ್ಟು ಸೂಕ್ತ ಆಗುತ್ತೆ. ಕ್ಲಿಯರ್ ಕಟ್. ನಾನು ಚೈನೀಸ್ ಫುಡ್, ಹಾಂ, ನಾರ್ತ್ ಇಂಡಿಯನ್, ಇಟಾಲಿಯನ್, ಏನು ಯಾವುದು ಹೈದರಾಬಾದ್ ಲೈಕ್ ಅಂದರೆ ಆಯಾ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಆಯಾ ಪ್ರದೇಶದ ಜನರ ವಾತಾವರಣಕ್ಕೆ ತಕ್ಕಂಗೆ ಅವ್ರ ಫುಡ್ ಸೆಟ್ ಆಗಿರುತ್ತೆ. ನಾವು ಚೈನೀಸ್ ಆರ್ಡರ್ ಮಾಡಿ, ನಾರ್ತ್ ಇಂಡಿಯನ್ ಆರ್ಡರ್ ಮಾಡಿ ತಿನ್ನುವಂಥದ್ದು ವರ್ಕೌಟ್ ಆಗಲ್ಲ. ಎಸ್, ರಿಯಲೈಸ್ ಆಗುತ್ತೆ. ಈಗ ನಾವು ಬೆಂಗಳೂರಿಂದ ಬಂದ್ವಿ ಇಲ್ಲಿಗೆ, ನಮಗೆ ಕೆಲವೊಂದು ಫುಡ್ ಇಲ್ಲಿ ಸೆಟ್ ಆಗಲ್ಲ. ಕೇರಳಕ್ಕೆ ಹೋದ್ರೆ ಸಾಕಪ್ಪ, ವಾಪಸ್ ಕರ್ನಾಟಕ ಕೊಡ್ಬಾರ್ದು ನನಗೆ ಆಗಿರುತ್ತೆ. ಸೊ ಆಗಿರ್ತಂದ್ರೆ ಅದು ಕೂಡ ಚಾನ್ಸಸ್ ಇದೆ. ಬಹುತೇಕ ಅಲ್ಲ, 100% ನಿಮ್ಮ ಫುಡ್ಡು, ನಿಮ್ಮ ಲೋಕಲ್ ಫುಡ್ಗಳನ್ನ ನೀವು ಆದಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತಗೊಳ್ತೀವಿ. ಎಸ್, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಬೆಳಿಗ್ಗೆ ಏನು ಮಾಡಿದೆ, ಸಮೋಸ ಯಾವುದೋ ತಿಂದೆ ಬ್ರೇಕ್ಫಾಸ್ಟ್ಗೆ. ಮಧ್ಯಾಹ್ನ ನಾನು ಹೋಗಿ ಏನು ಮಾಡಿದೆ,
ನಾರ್ತ್ ಇಂಡಿಯನ್ ಮೀಲ್ಸ್ ತಿಂದೆ. ಹೌದು. ರಾತ್ರಿ ಚಾಟ್ಸ್ ಅನ್ಕೊಂಡು ನಾವಿಲ್ಲ ನೂಡಲ್ಸ್ ಏನೋ ತಿಂದು ಮಲ್ಕೊಂಡ್ವಿ ಅದು ನಿಮ್ಮ ಫುಡ್ ಅಲ್ಲ. ನಿಮ್ಮ ಫುಡ್ ಅಂತ ಬಾಡಿ ಅದನ್ನ ಸ್ವೀಕಾರ ಮಾಡಲ್ಲ. ಇಲ್ಲ ಡೈಜೆಷನ್ ಆಗಲ್ಲ. ಏನೋ ಒಂದು ಟೆಂಪ್ರವರಿ ಆಗಿ ನಿಮ್ಗೆ ಏನೋ ಅನ್ಸದೇ ಇರ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಸಿವು ನೀಗುತ್ತೆ, ಬಾಡಿ ಯೂಸ್ ಆಗಲ್ಲ. ಅಂದ್ರೆ ನೀವು ಎಷ್ಟು ತಿಂತೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ, ತಿಂದದ್ರಲ್ಲಿ ಎಷ್ಟು ಅಬ್ಸಾರ್ಬ್ ಆಗುತ್ತೆ ನಿಮ್ಮ ದೇಹಕ್ಕೆ ಅನ್ನುವಂಥದ್ದು ಮುಖ್ಯ. ಕೆಲವರು ಹೇಳ್ತಾರೆ, ಡಾಕ್ಟರ್ ನಾನು ಲಾಸ್ಟ್ 15 ವರ್ಷದಿಂದ ಕ್ಯಾಲ್ಸಿಯಂ ಮಾತ್ರ ತಗೊಳ್ತಾ ಇದ್ದೀನಿ, ಆದ್ರೂ ನಂಗೆ ಯಾಕೆ ಮೂಳೆ ಸವೆತ ಬಂತು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅವ್ರು ಕ್ಯಾಲ್ಸಿಯಂ ಎಷ್ಟು ತಗೊಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಆ ತಗೊಂಡಿರುವಂಥ ಕ್ಯಾಲ್ಸಿಯಂ ಎಷ್ಟು ದೇಹಕ್ಕೆ ನಿಮಗೆ ಅಬ್ಸಾರ್ಬ್ ಆಗಿದೆ ಅನ್ನುವಂಥದ್ದು ಮುಖ್ಯ. ಅಂದರೆ ನಿಮ್ಮ ಡೈಜೆಷನ್ನು ಮೆಟಬಾಲಿಸಮು ತುಂಬ ಬಹಳ ಮುಖ್ಯ ಆಗಿರುತ್ತೆ. ಎಸ್ ಸರ್, ಇನ್ನೊಂದಷ್ಟು ಮಾಹಿತಿ ಖಂಡಿತ ಕೊಡಿ ದಯವಿಟ್ಟು. ಎಸ್ ಸರ್, ಆಯುರ್ವೇದ ಮಹತ್ವ ಎಲ್ಲವನ್ನು ಕೂಡ ಹೇಳಿದ್ವಿ, ಬಟ್ ಫಾಲೋ ಮಾಡಿದ್ರೆ ಮಾಡದೇ ಇದ್ರೆ ಅದು ಸಹಜವಾಗಿರುತ್ತೆ, ಅದು ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಅವ್ರವ್ರಿಗೆ ಬಟ್ ಎಷ್ಟು ಅನಿವಾರ್ಯ ಅಂತ ಅಲ್ಲ, ಇವತ್ತಿನ ದಿವಸಗಳಲ್ಲಿ ನೀವು ಎಷ್ಟು ವರ್ಷ ಬದುಕ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ವರ್ಷ ನೀವು ಬದುಕಿರುವಾಗ ಆರೋಗ್ಯಯುತವಾಗಿ ಬದುಕ್ತೀರಿ ಅನ್ನುವಂಥದ್ದು ಭಾಳ ಮುಖ್ಯ. ಸೊ ಆರೋಗ್ಯಯುತವಾಗಿ ಒಂದು 60 ವರ್ಷನೋ 70 ವರ್ಷನೋ 80 ವರ್ಷನೋ ಬದುಕುವಂಥದ್ದು ಮುಖ್ಯ ಆಗಿರುತ್ತೆ. ಬೆಡ್ ರಿಡನ್ ಹಾಕೊಂಡು ಅಥವಾ ದಿವಸಕ್ಕೆ 1 kg ಮಾತ್ರೆ ತಗೊಂಡು ನಾನು 50 ವರ್ಷ ಬದುಕಿದ್ದೀನಿ ಅಥವಾ 70 ವರ್ಷ ಬದುಕಿದ್ದೀನಿ ಅನ್ನುವಂಥದ್ದು. ಆರೋಗ್ಯಯುತವಾಗಿ ಎಷ್ಟು ನೀವು ಎಷ್ಟು ವರ್ಷ ಬದುಕಿದ್ದೀರಾ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಆರೋಗ್ಯಯುತವಾಗಿ ಬದುಕಬೇಕಿದ್ರೆ ನೀವು ಆರೋಗ್ಯಯುತವಾದ ಜೀವನ ಶೈಲಿ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಆರೋಗ್ಯಯುತವಾದ ಜೀವನ ಶೈಲಿ ಹೇಳಿರುವಂಥದ್ದು ಆಯುರ್ವೇದ. ಹಾಗಾಗಿ ಆಯುರ್ವೇದ ಫಾಲೋ ಮಾಡಬೇಕು. ಸೊ ಆರೋಗ್ಯ ಸರಿ ಇರಬೇಕು, ಆರೋಗ್ಯ ಅನಾರೋಗ್ಯ ಆಗಬಾರ್ದು ಅಂದರೆ ಆಯುರ್ವೇದವನ್ನು ಫಾಲೋ ಮಾಡಬೇಕು. ಖಂಡಿತ. ಆಯುರ್ವೇದ ಆಗಲೇ ಪದೇ ಪದೇ ರಿಪೀಟ್ ಮಾಡ್ತಿರೋದಷ್ಟೇ, ಆಯುರ್ವೇದ ಅನ್ನೋದು ಒಂದು ಔಷಧಿ ಅಲ್ಲ, ಆಯುರ್ವೇದ ಅನ್ನೋದು ಒಂದು ಜೀವನ ಪದ್ಧತಿ, ಜೀವನ ಕ್ರಮ. ಸೊ ನಾವು ನಿದ್ದೆ ಮಾಡೋದು ಎಷ್ಟು ಗಂಟೆಗೆ ಮಾಡಬೇಕು, ಎಷ್ಟು ಗಂಟೆಗೆ ಊಟ ಮಾಡಬೇಕು, ಸೊ ಇವೆಲ್ಲವೂ ಕೂಡ ಒಳಗೊಂಡಂಥದ್ದೇ ಆಯುರ್ವೇದ ಪದ್ಧತಿ. ಸೊ ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಆಯುರ್ವೇದ ಜೊತೆಲಿರಬೇಕು. ಹೀಗಾಗಿ ಆಯುರ್ವೇದ ಅನ್ನೋದು ಅಷ್ಟು ಅನಿವಾರ್ಯ. ಬಟ್ ಭಾಳಷ್ಟು ಜನ ಯಂಗ್ ಜನ್ರೇಷನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ? ಇಲ್ಲ, ಯಂಗ್ ಜನ್ರೇಷನ್ ಈಗ ನಾನು ನೋಡ್ತಾ ಇದ್ದೀನಿ, ಲಾಸ್ಟ್ 3-4 ಇಯರ್ಸ್ ನಾನು ನೋಡ್ತಾ ಇದ್ದೀನಿ, ಯಂಗ್ ಜನ್ರೇಷನ್ ಒಂದು 30-25 ಅಂಥವ್ರೆ ಆಯುರ್ವೇದ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಈಗ ಅವರು ಏನು ಮಾಡ್ತಾರೆ, ಅವರಿಗೆ ಅವರು ಬರ್ತಾ ಇದ್ದಾರೆ, ಮತ್ತು ಅವ್ರ ಪೇರೆಂಟ್ಸ್ಗಳನ್ನು ಇಲ್ಲಿಗೆ ಟ್ರೀಟ್ಮೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಸೊ ಅದು ಬಹಳ ಏನು ಡ್ರಾಸ್ಟಿಕ್ ಚೇಂಜ್ ಅಂತ. ಭಾರತ ಆಯುರ್ವೇದ ಪದ್ಧತಿಯ ರಾಷ್ಟ್ರವಾಗಿ ಉಳಿದುಕೊಳ್ಳುತ್ತೆ ಖಂಡಿತವಾಗಿ. ನೆಕ್ಸ್ಟ್ ಏನು 1 ಡಿಕೇಡ್ 2 ಡಿಕೇಡ್ಸ್ ಅನ್ನುವಂಥದ್ದು ಆಯುರ್ವೇದದ ಎರ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದೇ ಲಾಸ್ಟ್ ಟೈಮು ನಮ್ಮ ಟೋಟಲ್ ಆಯುರ್ವೇದದ ಟರ್ನ್ ಓವರು 6x ಜಾಸ್ತಿ ಆಗಿದೆ. ಹೌದಾ? ಹೌದು, ಸ್ಟ್ಯಾಟಿಸ್ಟಿಕಲಿ 6x ಜಾಸ್ತಿ ಆಗಿದೆ. ಎಸ್. ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ಸಂಪೂರ್ಣ ಯಾವ ರೀತಿ ಚಿಕಿತ್ಸಾ ಪದ್ಧತಿ, ಏನು ಟ್ರೀಟ್ ಮಾಡ್ತೀರಿ, ಯಾವ ಕಾರಣಕ್ಕೆ ನಮ್ಗೆ ಆರೋಗ್ಯ ಹಾಳಾಗುತ್ತೆ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು, ಯಾವಾಗ ಫುಡ್ ತಿನ್ನಬೇಕು, ಯಾವಾಗ ತಿನ್ನಬಾರ್ದು, ಯಾರು ಯಾವುದನ್ನು ತಿನ್ನಬೇಕು ಎಲ್ಲ ಹೇಳಿದ್ವಿ. ಬಟ್ ಒಂದು ವಿಷಯ ಗೊತ್ತು, ಶಿವು ನೀನು ಬೆಂಗಳೂರಿನ ಬಂದಿದ್ಯಾ, ಇಷ್ಟೆಲ್ಲ ಹೇಳ್ತಿದ್ಯಾ, ಬಟ್ ಇಲ್ಲಿ ನೋಡಿದ್ರೆ 40 ಜನಕ್ಕೆ 50 ಜನಕ್ಕೆ ಅವಕಾಶ ಅಂತ ಹೇಳ್ತೀರಿ. ಬಟ್ ನಮ್ಮ ಉದ್ದೇಶ ಆಯುರ್ವೇದದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆಯುರ್ವೇದವನ್ನು ನಾವು ಒಪ್ಕೋಬೇಕು, ಆಯುರ್ವೇದವನ್ನು ಅಪ್ಕೋಬೇಕು ಅಂತ. ಬಟ್ ಫೈನಲಿ ಏನು ಹೇಳ್ತೀರಿ ಜನಕ್ಕೆ ತಾವು? ಖಂಡಿತವಾಗ್ಲೂ ಆಯುರ್ವೇದ ಅನ್ನುವಂಥದ್ದೇ ಜೀವನ ಕ್ರಮ, ನಾನು ಮೊದಲೇ ಹೇಳಿದ್ದೀನಿ. ಸೊ ಇದನ್ನು ಫಾಲೋ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಬಟ್ ಒನ್ ರಿಕ್ವೆಸ್ಟ್, ನನಗೆ ಇದನ್ನು ಲಕ್ಷಾಂತರ ಜನ ನೋಡ್ತಾರೆ ಇದನ್ನು. ಸೊ ನಿಮಗೆ ಬರಬೇಕು ಅನ್ನೋ ಭಾಳ ಆಸೆ. ನಿಮ್ಗೆ ಲಾಸ್ಟ್ ಟೈಮ್ ನಾವು ಎಪಿಸೋಡ್ ಮಾಡಿದ್ರು ಭಾಳಷ್ಟು ಫೋನ್ ಕಾಲ್ಸ್ ಎಲ್ಲೆಲ್ಲಿಂದನೂ ನಿಮ್ಗೆ ಇದು ಮಾಡ್ತಿದ್ರು. ಬಟ್ ಆದರೂ ನಿಮ್ಮಲ್ಲಿ ಬಂದು ಚಿಕಿತ್ಸೆ ಪಡಿಬೇಕು, ನಾನಿಲ್ಲಿ ಬರಬೇಕು ಅನ್ನೋರಿಗೆ ತಾವೇನು ಹೇಳ್ತೀರಿ, ಯಾವ ಥರ? ಖಂಡಿತವಾಗ್ಲೂ ನಾವು ವೆಬ್ಸೈಟ್ ಡೀಟೇಲ್ಸ್ ಕೊಡ್ತೀವಿ, ಫೋನ್ ನಂಬರ್ಗಳನ್ನು ಕೊಡ್ತೀವಿ. ಆ ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಬುಕ್ ಮಾಡಿಕೊಂಡು ಮುಂಚಿತವಾಗಿ ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಇನ್ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಬುಕ್ ಮಾಡಿಕೊಂಡು ಬರ್ಬೋದು. ಎಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಜನಕ್ಕೆ ತಿಳಿಸಿದ್ರಿ ಹೆಂಗೆ ಬರ್ಬೋದು, ಏನು ಮಾಡ್ಬೋದು ಅಂತ. ಬಟ್ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಮಾಡಬೇಕು. ಸಿಂಗಲ್ ಲೈನ್ ಅಜೆಂಡಾ. ಆರೋಗ್ಯವನ್ನು ಕಾಪಾಡ್ಕೋಬೇಕಿದ್ರೆ ಒಳ್ಳೆಯ ಜೀವನ ಕ್ರಮ, ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಚಾರಧಾರೆಗಳು, ಇದಿಷ್ಟೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಹಣ ನಮ್ಮ ಆರೋಗ್ಯ ಕೊಡಲ್ಲ. ಎಷ್ಟು ನೀವು ದುಡಿತೀರಾ ಎಷ್ಟು ದುಡಿದ್ರೆ ನನಗೆ ಆರೋಗ್ಯ ಕೊಡಲ್ಲ, ಅಥವಾ ಯಾವುದೋ ಬೇಡದಿರೋ ತಿಂದರೆ ಆರೋಗ್ಯ ಕೊಡಲ್ಲ. ಸೊ ನಮ್ಮ ಜೀವನ ಕ್ರಮ ಸರಿಯಾಗಿ ಇಟ್ಕೊಳ್ಬೇಕು. ನಮ್ಮ ತಿನ್ನುವ ಆಹಾರ ಮುಖ್ಯ ಆಗಿರ್ತದೆ. ನಮ್ಮ ಚಿಂತೆಗಳನ್ನು ಬಿಟ್ಟು ವಿಚಾರಗಳನ್ನು ನಾವು ದಾರಿಗಳನ್ನು ಒಳ್ಳೊಳ್ಳೆ ದಾರಿಗಳನ್ನು ಇಟ್ಕೊಂಡು ಪಾಸಿಟಿವ್ ಆಗಿ ಬದುಕಿದರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯ ಸಿಕ್ಕೇ ಸಿಗುತ್ತೆ. ಬಟ್ ಭಾಳ ಖುಷಿ ಆಯಿತು. ನಿಮ್ಮ ವಿಷಯ ಗೊತ್ತಿರಲಿ,
ಡಾಕ್ಟರ್ ರಾಜೇಶ್ ಬಾಯರಿ ಹಾಗೆ ಇವರ ಶ್ರೀಮತಿಯವರು, ಈ ದಂಪತಿಗಳಿಬ್ಬರೂ ಕೂಡ ಈ ಒಂದು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯವನ್ನು ಲೀಡ್ ಮಾಡ್ತಾ ಇದ್ದಾರೆ. ಸಾವಿರಾರು ಜನರ ಆರೋಗ್ಯದಲ್ಲಿ ಬದಲಾವಣೆ ತಂದಿದ್ದಾರೆ. ಕೇವಲ ಆರೋಗ್ಯದ ವಿಚಾರ ಅಷ್ಟೇ ಅಲ್ಲ, ಇಲ್ಲಿ ಸ್ಥಳೀಯವಾಗಿ ಸರ್ಕಾರಿ ಶಾಲೆಯ STMC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವ್ರ ಮಕ್ಕಳು ಕೂಡ ಓದ್ತಿರೋದು ಕನ್ನಡ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ. ಸೊ ಇದು ಬಹಳ ಖುಷಿ ವಿಚಾರ. ಅದೇನು ಹೇಳ್ತೀರಿ ಸರ್ಕಾರಿ ಶಾಲೆ ಬಗ್ಗೆ ತಾವೇನು ಹೇಳ್ತೀರಿ? ಸರ್ಕಾರಿ ಶಾಲೆಗಳಲ್ಲಿ ಅಂತ ಹೇಳಿದ್ರೆ ಈಗ ಒಂದು ಆ ಮಕ್ಕಳು ಈಗ ಒಂದು ಆ ಸ್ಟೇಟಸನ್ನು ಮೇಂಟೈನ್ ಮಾಡಿದ್ರೆ ಎಲ್ಲರೂ ಮಿಂಗಲ್ ಆಗ್ಲಿಕ್ಕೆ ಕಲಿತಾರೆ. ಮತ್ತು ಮಕ್ಕಳಿಗೆ ಎಲ್ಲರೂ ನಿಭಾಯಿಸುವಾಗ ಒಂದು ಕಲೆ ಅನ್ನುವಂಥದ್ದು ಕಲಿತಾ ಹೋಗ್ತಾರೆ. ಅಲ್ಲಿ ಅವರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು ತುಂಬ ಅವರು ಫ್ರೀಯಾಗಿ ಮಾಡ್ತಾರಲ್ಲ, ಅಲ್ಲಿ ಯಾವುದೇ ಪ್ರೆಷರ್ ಇರೋದಿಲ್ಲ. ಹಾಗಾಗಿ ಆ ಮಕ್ಕಳ ಒಂದು ಬ್ರೈನ್ ಓಪನ್ ಅಪ್ ಆಗಲಿಕ್ಕೆ ಭಾಳಷ್ಟು ಸಹಕಾರಿಯಾಗುತ್ತೆ. ಓಕೆ, ಅಂದರೆ ಖಾಸಗಿ ಶಾಲೆಯಲ್ಲಿ ಮಕ್ಕಳ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಎಲ್ಲ ಸ್ಕೂಲ್ಗಳಲ್ಲ, ಕೆಲವೊಂದು ಶಾಲೆಯಲ್ಲಿ. ಬಟ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓಪನ್ ಅಪ್ ಆಗ್ತಾರೆ, ತುಂಬಾ ಒತ್ತಡ ರಹಿತವಾಗಿ ಕಲಿಯಕ್ಕೆ ಅವಕಾಶ. ಸೊ ಮಕ್ಕಳು ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಿಮ್ಮ ಮಕ್ಕಳು ಭಾಳ ಖುಷಿ, ಅವರು ಎಂಜಾಯ್ ಮಾಡ್ತಾರೆ, ಪ್ರತಿ ದಿವಸ ಎಂಜಾಯ್ಮೆಂಟ್ ಅವರಿಗೆ. ಎಸ್, ನಮ್ಮಪ್ಪ ಅದು ಹಾಸ್ಪಿಟಲ್ ಇದೆ, ಲೈಕ್ ನಮ್ಮಪ್ಪ ಡಾಕ್ಟರು, ನಾವು ಅದೇನಿಲ್ಲ, ಕಂಪಾರಿಸನ್ ಮಕ್ಕಳಿಲ್ಲ. ಇಲ್ಲ, ಭಾಳ ಖುಷಿ ಆಯ್ತು. ಏನು ಓದ್ತಿದ್ರು ಮಕ್ಕಳು? ಮಗಳು 6th, ಮಗ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗ್ಬೇಕಷ್ಟೇ. ಎಸ್, ಸರ್ಕಾರಿ ಶಾಲೆ ಭಾಳ ಖುಷಿ ಇದೆ ಖಂಡಿತವಾಗ್ಲು. ಎಸ್, ಮನುಷ್ಯನ ಆರೋಗ್ಯ ವ್ಯವಸ್ಥೆಯ ಜೊತೆಗೆ ಶಿಕ್ಷಣದ ಆರೋಗ್ಯವನ್ನು ಕೂಡ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನೋ ರೀತಿ ನುಡಿದಂತೆ ನಡೀತಾ ಇದ್ದೀರಿ. ಭಾಳ ಖುಷಿ ಆಯಿತು. ಇಷ್ಟೇ, ಇವತ್ತೆಲ್ಲ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋ ಟೈಮಲ್ಲಿ ಅದು ಬಿಸ್ನೆಸ್ ಅಲ್ಲ, ಸರ್ವೀಸ್. ಹಣನೂ ಕೂಡ ಅಷ್ಟೇ, ಅನ್ನವನ್ನು ನಾವೆಷ್ಟು ಹೊಟ್ಟೆಗಾಗುವಷ್ಟು ತಿಂತೀವಿ, ಹಣನೂ ಕೂಡ ಅಷ್ಟೇ ಅಗತ್ಯಕ್ಕೆ ತಕ್ಕಂತೆ ಸಂಪಾದನೆ ಮಾಡಬೇಕು. ಅದನ್ನು ಮೀರಿ ಸಂಪಾದನೆ ಮಾಡೋದ್ರಿಂದ ಅನಾನುಕೂಲಗಳೇ ಜಾಸ್ತಿ. ಹಾಗಾಗಿ ನನ್ನ ಲಿಮಿಟ್ ಇಷ್ಟೇ, ನಾವು ಇಷ್ಟೇ ಪೇಷಂಟ್ಗಳನ್ನ ನಾವು ನೋಡೋದು ಅಷ್ಟೇ, ಇಷ್ಟೇ ಜನಕ್ಕೆ ಇಲ್ಲಿ ಅವಕಾಶ ಇರೋದು ಅನ್ನೋದನ್ನ ಹೇಳ್ತಾ ಆಯುರ್ವೇದದ ಸಾರವನ್ನು, ಆಯುರ್ವೇದದ ಸಂದೇಶವನ್ನು ಜಗತ್ತಿಗೆ ತಿಳಿಸ್ಕೊಳ್ಳೋ ಕೆಲಸ ಮಾಡಿದಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಯಾಕೆ ವಿಶೇಷ ಅಂದರೆ 50% ಎಲ್ಲಿ ಲೋಕಲೈಟ್ಸ್ ಅಂದರೆ ಕರ್ನಾಟಕದವರಾದರೆ, ಇನ್ನು 40-50% ಜನ ವಿದೇಶದಿಂದ ಬಂದು ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಇಲ್ಲಿಂದ ಬಂದು ಚಿಕಿತ್ಸೆನ ಪಡಿತಾರೆ. ಹಾಗಾಗಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೆಸರು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಬಂದು ಟ್ರೀಟ್ಮೆಂಟ್ ಪಡಿತಾ ಇರ್ತಕ್ಕಂಥ ಜೋಸ್ಲಿನ್ ಈಗ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಯಾವ ನಿಮ್ಮದು? ನಮ್ಮದು ನಗರ, ಶಿವಮೊಗ್ಗ ಡಿಸ್ಟಿಕ್. ಸೊ ಯಾವ ಕಾರಣಕ್ಕೆ ಟ್ರೀಟ್ಮೆಂಟ್ ಬಂದ್ರಿ? ನನಗೆ ಆ್ಯಕ್ಚುಲಿ ಅಂದರೆ ಸಡನ್ ಆಗಿ ಕೂತ್ಕೊಂಡಿಂದ ನಿಂತ್ಕೊಳ್ಳುವಾಗ ACL ಟೇರ್ ಮತ್ತು MCL ಮೆನಿಸ್ಕಲ್ ಟೇರ್ ಕೂಡ ಹೇಳಿದರು. ಹೈ ಗ್ರೇಡ್ ಇರೋ ಕಾರಣ, 3rd ಡಿಗ್ರಿ ಇರೋ ಕಾರಣ ಸರ್ಜರಿ ಬೇಕು ಅಂತ ಹೇಳಿದರು. ಸೊ ಅದರ ಕಾರಣ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ನನ್ನ ಕ್ಲೋಸ್ ರಿಲೇಟಿವ್ ಒಂದು ಸಜೆಸ್ಟ್ ಮಾಡಿದ ಕಾರಣ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೆ. ನನಗೆ ಆ್ಯಕ್ಚುಲಿ ಇದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಮುಂಚೆ ಕೂಡ ಯಾವತ್ತೂ ಈ ಥರ ಎಕ್ಸ್ಪೀರಿಯನ್ಸ್ ನಾನು ಆಯುರ್ವೇದಿಕ್ ಯಾವತ್ತೂ ಟ್ರೀಟ್ಮೆಂಟ್ ಮಾಡಿರಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ ಈಗ 90% ಗುಣ ಆಗಿದೆ. ಮೊದಲು ಸರ್ಜರಿ ಆಗಬೇಕು ಅಂತ ಹೇಳಿದ್ರು. ಸರ್ಜರಿ ಆಗಬೇಕು ಅಂತ ಹೇಳಿದರು ಮುಂಚೆ. ಈಗ ಸರ್ಜರಿ ಆಗಬೇಕು ಅಂದಾಗ ಸರ್ಜರಿ ಆಗಬೇಕು ಅಂತ ಹೇಳಿದಾಗ ನಮ್ಮ ವರ್ಕಿಂಗ್ ಇನ್ ಸೇಮ್, ನಾನು ನರ್ಸ್ ಆಗಿನೇ ಕೆಲಸ ಮಾಡ್ತಿದ್ದೀನಿ ಅಬುದಾಬಿಯಲ್ಲಿ. ಸೊ ಆ ಫೀಲ್ಡಲ್ಲಿ ವರ್ಕ್ ಮಾಡ್ತಿರುವಾಗ ನಮಗೆ ನಾವು ಪೇಷಂಟ್ಸ್ ನೋಡಿದಾಗ ಆ ಸರ್ಜರಿ ಮಾಡಿದ ಮೇಲೆ ಕೆಲವರಿಗೆ ತುಂಬ ಬೆಟರ್ ಆಗುತ್ತೆ. ಒಂದು 3 to 4 months ಬೇಕಾಗತ್ತೆ ಅವರಿಗೆ ರೆಸ್ಟ್, ಹಾಗೆ ಎಲ್ಲ ಸರ್ಜರಿ ಆದಮೇಲೆ. ಅಂದರೆ ಬಿಫೋರ್ ಸರ್ಜರಿ ಆಲ್ಸೋ ಅವರು ಫಿಸಿಯೋಥೆರಪಿ ಅಂತ ಕೊಡ್ತಾರೆ, ಅದಾದಮೇಲೆ ಸರ್ಜರಿ ಮಾಡ್ತಾರೆ. ಕೆಲವರಿಗೆ ಸ್ಟಿಫ್ನೆಸ್ ಇರುತ್ತೆ, ಕೆಲವರಿಗೆ 3 to 4 monthsಗಿಂತ ಜಾಸ್ತಿ ಬೇಕಾಗತ್ತೆ, ರೆಸ್ಟ್ ಮಾಡಬೇಕಾಗತ್ತೆ. ಸೊ ಆಯುರ್ವೇದಿಕ್ ಒಂದು ಬೆಸ್ಟ್ ಆಪ್ಷನ್ ಅಂತ. ಸರ್ಜರಿ ಕಾಸ್ಟ್ ಏನಾಗಿರೋದು? ಸರ್ಜರಿ ಕಾಸ್ಟ್ ಇಟ್ ಕಂಪೇರ್ ಟು ದಿಸ್ ಇಟ್ಸ್ ವೆರಿ ಕಾಸ್ಟ್ಲಿ. ಸೊ ಓಕೆ, ಇಲ್ಲಿ ಬಂದ ಮೇಲೆ ಹೆಂಗೆ ಟ್ರೀಟ್ಮೆಂಟ್ ಶುರುವಾಯಿತು? ಎಷ್ಟು ದಿನಕ್ಕೆ ನಿಮಗೆ ಓಕೆ ಅನಿಸ್ತು? ಎಷ್ಟೇ ದಿನ ಇವತ್ತು? ನಂದು ಇವತ್ತು 9th ಡೇ. ಆನ್ 4th ಡೇಯಿಂದ ನನಗೆ ತುಂಬ ಇಂಪ್ರೂವ್ಮೆಂಟ್ ಅನಿಸ್ತು. ಈಗ ಆಲ್ಮೋಸ್ಟ್ ಓಕೆ. ಬಟ್ ಲಾಂಗ್ ಡಿಸ್ಟೆನ್ಸಿಗೆ ಸ್ವಲ್ಪ ಸರ್ ಹೇಳಿದ್ದಾರೆ, ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಮಾತ್ರ ವಾಕ್ ಮಾಡಲಿಕ್ಕೆ, ಸ್ವಲ್ಪ ರೆಸ್ಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ ಬೆಟರ್ ಇದೆ, ತುಂಬ ಬೆಟರ್ ಇದೆ. 9ನೇ ದಿನಕ್ಕೆ ನಿಮ್ಗೆ ಅದು ಓಡಾಡೋ ಥರ ಆಯಿತು. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಬಂತ? ಹಾಂ, ನನ್ನ ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ ನನಗೆ ನಂದು ವೆಯ್ಟ್ ಕಾಲ ಮೇಲೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಒಂದು ನಡೆಯುವಾಗನೂ ಓಕೆ ಇನ್ನೊಂದು ಸ್ವಲ್ಪ ಇದು ಟ್ವಿಸ್ಟ್ ಆಗುತ್ತೆ ಆ ಥರ ಭಯ ಇರ್ತಿತ್ತು. ಈಗ ಆ ಥರ ಏನೂ ಇಲ್ಲ, ಆರಾಮಾಗಿ ಸ್ವಲ್ಪ ಸ್ಟಿಫ್ನೆಸ್ ಇದೆ, ಬಿಟ್ಟರೆ ಆಲ್ಮೋಸ್ಟ್ ಆಗಿ ವಾಕ್ ಎಲ್ಲ ಮಾಡ್ಬೋದು, ತೊಂದರೆ. ನೀವು ನರ್ಸ್ ಆಗಿ ವರ್ಕ್ ಮಾಡ್ತಿದ್ರಿ. ಸೊ ಆಯುರ್ವೇದ ಮತ್ತು ಆ ಒಂದು ಟ್ರೀಟ್ಮೆಂಟ್ ಟೈಪ್ ಮತ್ತು ಇದಕ್ಕೂ ಏನು ಅನ್ಸುತ್ತೆ ನಿಮಗೆ ಆಯುರ್ವೇದ ಬಗ್ಗೆ? ಸರ್ಜರಿಗಿಂತ ಅಷ್ಟು ರಿಸ್ಕ್ ತಗೊಳೋಕ್ಕಿಂತ ಯಾವುದೆಲ್ಲ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಕೊಡ್ತಾರೆ, ಆಯುರ್ವೇದದಲ್ಲಿ ತಗೊಳೋದು ಬೆಸ್ಟ್ ಆಪ್ಷನ್ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಬೇಗುಣ ಆಗಿ ಭಾಳ ಖುಷಿ ಆಗುತ್ತೆ. ಅಂದರೆ ಲೈಕ್ ಸರ್ಜರಿ ಆಗಬೇಕು ಅಂದಾಗಲೂ ಕೂಡ
ಇವ್ರ ರಿಲೇಟಿವ್ಗೆ ಒಬ್ಬರಿಗೆ ಈ ಟ್ರೀಟ್ಮೆಂಟಲ್ಲಿ ಇದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬರ್ತಾರೆ. ಸೊ 9ನೇ ದಿನ ಭಾಳ ಖುಷಿಯಾಗಿ ಓಡಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಸೊ ಒಂದೇನು ಅಂತಂದರೆ ಎಂಥದೇ ಸಮಸ್ಯೆ ಆದರೂ ಕೂಡ ಒಂದು ಸಾರಿ ಆಯುರ್ವೇದದ ಒಂದು ಸ್ವಲ್ಪ ನೋಡಿ ಗುಣ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಹೌದು. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ಅಡ್ಮಿನ್ ಸಂಗೀತ ಇದ್ದಾರೆ. ಸಂಗೀತ, ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಟ್ರೀಟ್ಮೆಂಟ್ ಮುಗಿದ ಮೇಲೆ ಏನಂತಾರೆ, ಬರೋಕ್ಕೆ ಮುಂಚಿತವಾಗಿ ಹೇಳಿರ್ತಾರೆ ಸರ್? ತುಂಬ ಅಂದರೆ ಬ್ಯಾಕ್ ಪೇಯ್ನು, ನೀ ಪೇಯ್ನು, ಈ ಥರ ತುಂಬ ಪ್ರಾಬ್ಲಮ್ಸ್ ಇದ್ದು ಬರ್ತಾರೆ. ಹೆಡ್ಏಕು, ಸೈನಸ್ ಪ್ರಾಬ್ಲಮ್ಮು, ಈ ಥರ ತುಂಬ ಪ್ರಾಬ್ಲಮ್ಸಿಂದ ಬರ್ತಾರೆ. ಬರ್ಬೇಕಾದ್ರೆ ತುಂಬ ಪ್ರಾಬ್ಲಮ್ಸಿಂದ ಬಂದಿರ್ತಾರೆ. ಹೋಗ್ಬೇಕಾದ್ರೆ ಅವ್ರಿಗೊಂದು ಟ್ರೀಟ್ಮೆಂಟ್ ತೊಗೊಂಡಿದ್ದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂದ ಹೋಗ್ತಾರೆ. ಅದನ್ನು ನೋಡ್ಬೇಕಾದ್ರೆ ನಮಗೊಂದು ಫೀಲ್ ಆಗುತ್ತೆ ಸರ್, ನಾವೇನೋ ಅಚೀವ್ ಮಾಡ್ದಂಗೆ, ನಾವಿಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ನಮ್ಮ ಸಂಸ್ಥೆ ಬಗ್ಗೆ ನಮಗೊಂಥರ ಪ್ರೌಡ್ ಫೀಲ್ ಆಗುತ್ತೆ ಸರ್. ಬಟ್ ಈಗ ನಿಮ್ದು ಅವರು ಒಂದು 2 ವೀಕ್ಸಲ್ಲೇ ಅವೆಲ್ಲ ಕ್ಲಿಯರ್ ಆಗುತ್ತೆ ಹೆಚ್ಚು ಕಮ್ಮಿ? ಹಾಂ, ಡಿಪೆಂಡ್ಸ್ ಅಪಾನ್ ಅವ್ರಿಗಿರೋ ಕಂಡೀಷನ್. ಕೆಲವರು ಬಸ್ತಿ ಟ್ರೀಟ್ಮೆಂಟ್ಸ್ ಅಂದರೆ 14 ಡೇಸ್ ಒಳಗೆ ಕಂಪ್ಲೀಟ್ ಆಗುತ್ತೆ. ಕೆಲವ್ರಿಗೆ ಇನ್ನೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಒಂದೇ ಪ್ರಾಬ್ಲಮಿಂದ ಬರಲ್ಲ. ತುಂಬ ಪ್ರಾಬ್ಲಮ್ಸಿಂದ ಬಂದವಾಗ ಅವರು 21 ಡೇಸ್ ತನಕ ಎಲ್ಲ ಸ್ಟೇ ಮಾಡಿ ಟ್ರೀಟ್ಮೆಂಟ್ ತೊಗೊತಾರೆ ಸರ್. ಪ್ಯಾರಾಲಿಸಿಸ್ ಅಂತ ಬಂದರೆ ಅದೊಂದು 30 ಡೇಸ್ ತನಕ ಕಂಟಿನ್ಯೂ ಆಗುತ್ತೆ ಸರ್. ಅವರಿಗೆ 30 ಡೇಸಲ್ಲಿ ಅವ್ರಿಗೆ ಕ್ಯೂರ್ ಆಗುತ್ತೆ ಸರ್, ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ. ಆಮೇಲೆ ಅವರು ಇಲ್ಲಿಂದ ಹೋದ್ಮೇಲೆ ಕೂಡ ಅವರಿಗೆ ನಾವು ಡಯಟ್ ಎಲ್ಲ ಹೇಳ್ತೀವಿ. ಅದನ್ನು ಅವರು 3 ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ಅವ್ರಿಗೊಂದು ಪಕ್ಕ ರಿಸಲ್ಟ್ ಸಿಗುತ್ತೆ ಸರ್. ಫುಡ್ ಸ್ಟೈಲ್ ಬಗ್ಗೆ ಎಲ್ಲ ನಾವು ಹೇಳ್ತೀರಿ. ಆಯುರ್ವೇದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇಲ್ಲದ ಸಮಸ್ಯೆಗೆ ಟ್ರೀಟ್ಮೆಂಟ್ ಇಲ್ಲದೇ ಏನೂ ಇಲ್ಲ ಅನ್ಸುತ್ತೆ. ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಆಯುರ್ವೇದದಲ್ಲಿ ಸಿಗುತ್ತೆ ಸರ್. ಏನನ್ಸುತ್ತೆ ಚಿತ್ರಕೂಟ ಆಯುರ್ವೇದ ಬಗ್ಗೆ? ನಾನು ಇಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸರ್. ಅವ್ರಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಪ್ರಾಬ್ಲಮಿಂದ ಹತ್ಕೊಂಡು ಬಂದು ಹೋಗ್ಬೇಕಾದ್ರೆ ಒಂದು ಮಂದಹಾಸ ನಗು ನೋಡಿ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಸರ್, ಚಿತ್ರಕೂಟದಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತಾನೆ. ಆಸ್ಪತ್ರೆಗಳ ಮಾಲೀಕರು ಹಣ ಮಾಡಿಕೊಂಡು ಅಂತಸ್ತಿನ ಮೇಲೆ ಅಂತಸ್ತು ಮನೆ ಕಟ್ಟೋ ಸಂದರ್ಭದಲ್ಲಿ 106 ಎಕರೆ ಜಮೀನು ಮಾಡೋ ಟೈಮಲ್ಲಿ ಡಾಕ್ಟರ್ ರಾಜೇಶ್ ಬಾಯರಿ ಅವರು ಮಾತ್ರ ಇಲ್ಲ. ಆಯುರ್ವೇದ ಪದ್ಧತಿ ನಮ್ಮ ಈ ಪ್ರಕೃತಿ ಚಿಕಿತ್ಸಾಲಯ ಸೇವೆಯನ್ನು ನೀಡುವಂತಹ ಸ್ಥಾನ, ಹಣ ಮಾಡುವ ಸ್ಥಾನ ಅಲ್ಲ. ಇದು ಹಣ ಮಾಡುವ ಆಸ್ಪತ್ರೆ ಅಲ್ಲ, ರೋಗವನ್ನು ಗುಣಮುಖ ಮಾಡುವಂಥ ಚಿಕಿತ್ಸಾಲಯ ಅನ್ನೋದ್ರ ಮೂಲಕ ಸೇವೆಯನ್ನು ಎತ್ತಿಡಿತಾ ಇದ್ದಾರೆ. ಸೊ ಹೀಗಾಗಿ ಈ ಮೂಲಕ ಡಾಕ್ಟರ್ ರಾಜೇಶ್ ಬಾಯರಿ ಅವರ ಸಿದ್ಧಾಂತ ನಿಲುವು ಲಕ್ಷಾಂತರ ಮಂದಿಗೆ ದಾರಿದೀಪ ಅಂದರೆ ತಪ್ಪಾಗೋದಿಲ್ಲ. ಈ ಒಂದು ಆಸ್ಪತ್ರೆ ನಡೆಸೋರು ಮತ್ತು ವೈದ್ಯರ ದೃಷ್ಟಿಯಲ್ಲಿ ಇವರು ಒಂದು ರೀತಿ ದಾರಿದೀಪ ಆಗ್ತಾರೆ. ಭವಿಷ್ಯದ ಭಾರತಕ್ಕೆ ಆಯುರ್ವೇದ ಪದ್ಧತಿಯನ್ನು ತಿಳಿಸುವ, ಮುನ್ನಡೆಸುವ, ಹಂಚುವ ಕೆಲಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವರು ಎಲ್ರಿಗೂ ಕೂಡ ದಾರಿದೀಪ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.